ಪರಂ ಸಿಎಂ ಕುತೂಹಲ ಮೂಡಿಸಿದ ಗೃಹ ಮಂತ್ರಿಯ ಮಾತು. ಪವರ್ ಫೈಟ್ ಸಂಬಂಧ ಮತ್ತಷ್ಟು ಗೊಂದಲ ಸೃಷ್ಟಿಯಾಗ್ತಾ ಇದೆ. ಪರಮೇಶ್ವರ್ ಸಿಎಂ ಆಗಬೇಕೆನ್ನುವಂತಹ ಒತ್ತಾಯ ಕೇಳಿ ಬರ್ತಲೇ ಇದೆ. ಆದ್ರೆ ಈಗ ಆಲ್ರೆಡಿ ಸಾಕಷ್ಟು ಗೊಂದಲ ಆಗಿದೆ. ಇದನ್ನ ಹೆಚ್ಚೋದಿಲ್ಲ, ನಾನು ಇನ್ನೂ ಹೆಚ್ಚು ಗೊಂದಲವನ್ನ ಮಾಡೋದಕ್ಕೆ ತಯಾರಿಲ್ಲ ಅಂತ ಹೇಳ್ತಿದ್ದಾರೆ ಪರಂ. ಅನೇಕರು ನನ್ನನ್ನ ಕೇಳ್ತಾರೆ, ಅಭಿಮಾನಿಗಳು ಕೂಡ ಘೋಷಣೆಯನ್ನ ಕೂಗ್ತಾರೆ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋದು ಹೈಕಮಾಂಡ್ ಆಗಿರುತ್ತೆ, ನಾನಲ್ಲ. ಹೀಗಾಗಿ ಅದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಬೇಕಿಲ್ಲ, ಲಾಬಿನೂ ಕೂಡ ಮಾಡೋದಿಲ್ಲ. ನಾನು ಸದ್ಯಕ್ಕೆ ದೆಹಲಿಗೂ ಕೂಡ ಹೋಗ್ತಾ ಇಲ್ಲ, ನನಗೆ ಕರೆಯೂ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೊಟ್ಟಿರುವಂತಹ ಅಚ್ಚರಿಯ ಹೇಳಿಕೆ. ಸಿಎಂ ಪರಂ ದಲಿತ ಸಿಎಂ ವಿಚಾರದಿಂದ ಅಂತರವನ್ನ ಕಾಯ್ದುಕೊಂಡ್ರ ಪರಂ? ಹಾಗಿದ್ರೆ ಪರಂಗೆ ಹೈ ರಹಸ್ಯ ಸಂದೇಶ. ಸಿಎಂ ಫೈಟ್ ನಿಂದ ದೂರವಾಗಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಪರಂ ದಲಿತ ಸಿಎಂ ವಿಚಾರದಿಂದ ಅಂತರ ಕಾಯ್ದುಕೊಂಡಿದ್ದಾರಾ? ಹಾಗಿದ್ರೆ ಹೈಕಮಾಂಡ್ ನಿಂದ ಪರಮೇಶ್ವರ್ಗೆ ರಹಸ್ಯ ಸಂದೇಶ ಏನಾದರೂ ಬಂದಿದ್ಯಾ? ನಿನ್ನೆಯೆಲ್ಲ ನನಗೂ ಕೂಡ ಅರ್ಹತೆ ಇದೆ ಅಂತ ಪರಂ ಹೇಳಿರ್ತಾರೆ, ಆದ್ರೆ ಈಗ ನೋಡಿದ್ರೆ ಹೆಚ್ಚು ಗೊಂದಲ ಮಾಡೋದಿಲ್ಲ ಅಂತ ಪರಂ ಉಲ್ಟಾ ಹೊಡಿತಾ ಇದ್ದಾರೆ. ಹೆಚ್ಚು ವ್ಯಾಖ್ಯಾನ ಮಾಡೋದಿಲ್ಲ, ಲಾಭಿನೂ ಕೂಡ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಸದ್ಯಕ್ಕೆ ದೆಹಲಿಗೂ ಕೂಡ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ, ಸಿಎಂ ಆಗಬೇಕು ಅನ್ನುವಂತಹ ಒತ್ತಾಯದ ವಿಚಾರವಾಗಿ ಮಾತನಾಡಿದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ಗೊಂದಲ ಇದೆ. ಪವರ್ ಫೈಟ್ ವಿಚಾರ ಕೂಡ ಅನೇಕರು ನನ್ನನ್ನ ಕೇಳ್ತಾರೆ, ಅಭಿಮಾನಿಗಳು ಘೋಷಣೆಯನ್ನು ಕೂಡ ಕೂಗ್ತಾರೆ. ಇದಕ್ಕೆಲ್ಲ ಉತ್ತರ ನಾನು ಕೊಡೋದಿಕ್ಕಾಗುದಿಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ಬೇಕು ಅಂತ. ಇದಕ್ಕೆಲ್ಲ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ತೀರ್ಮಾನ, ಈಗಾಗಲೇ ಸಾಕಷ್ಟು ಗೊಂದಲ ಆಗಿದೆ. ನಾನು ಅದಕ್ಕೆ ಇನ್ನೂ ಹೆಚ್ಚು ಗೊಂದಲ ಮಾಡೋದಕ್ಕೆ ತಯಾರಿಲ್ಲ. ಅನೇಕರು ನನ್ನನ್ನು ಪ್ರಶ್ನೆ ಕೇಳ್ತಾರೆ, ತಾವು ಕೇಳಿದಾಗ ಕೇಳ್ತಾರೆ. ಅಭಿಮಾನಿಗಳು ಅಲ್ಲಲ್ಲೇ ಅವ್ರು ಆಗಬೇಕು ಅಂತೇಳಿ ಅವರ ಎಕ್ಸ್ಪ್ರೆಷನ್ಸು, ಅವರು ಈಗ ನಾವು ಯಾವುದೋ ಕಾರ್ಯಕ್ರಮಕ್ಕೆ ಹೋದ್ರೆ ಹಿಂದಿನಿಂದ ಎಲ್ಲೋ ಕೂಗ್ತಾರೆ. ಆದರೆ ಇದಕ್ಕೆಲ್ಲ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ತೀರ್ಮಾನ ತಗೋಬೇಕೋ ಆ ಸಂದರ್ಭದಲ್ಲೇ ಅವರು ತಗೊಳ್ತಾರೆ. ಆದ್ರಿಂದ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದ್ರಲ್ಲಿ ಅರ್ಥವಿಲ್ಲ, ಯಾಕೆಂದ್ರೆ ಉತ್ತರ ಸಿಗೋದಿಲ್ಲ. ಉತ್ತರ ಸಿಗಬೇಕಾಗಿರೋದು ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದನ್ನ ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಗೊಂದಲ ಆಗಿದೆ. ನಾನು ಅದಕ್ಕೆ ಇನ್ನೂ ಹೆಚ್ಚು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಕ್ ಕುವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ಕಡೆ ಪರಮೇಶ್ವರ್ ಅವರನ್ನ ಹೋಗಿ ಕೇಳಿದಂತಹ ಸಂದರ್ಭದಲ್ಲಿ ಪ್ರಶ್ನೆಯನ್ನು ನಮ್ಮ ಮಾಧ್ಯಮದವರೇ ಕೇಳಿದ್ದಾರೆ, ಯಾಕೆ ಸಿಎಂ ಕೂಗು ನಿಮಗೆ ಕೇಳಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಅವಾಗ ಅಭಿಮಾನಿಗಳು ಹೇಳಿದ ಮಾತ್ರಕ್ಕೆ ಸಿಎಂ ಆಗೋಕ್ಕಾಗಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ, ಈಗ ಆಲ್ರೆಡಿ ಒಂದಷ್ಟು ಗೊಂದಲಗಳಿದೆ, ನಾನು ಮತ್ತೆ ಮಾತನಾಡಿ ಗೊಂದಲವನ್ನ ಸೃಷ್ಟಿ ಮಾಡಲ್ಲ ಅನ್ನುವಂತಹ ಹೇಳಿಕೆ ಕೊಟ್ಟೋದ್ರ ಮುಖಾಂತರ ಏನೋ ಒಂದಷ್ಟು ಮಾತಿನ ಹಿಂದೆ ಮರ್ಮಗಳು ಅಡಗಿದ್ಯಾ ಅನ್ನುವಂಥದ್ದು ಒತ್ತಾಯ ಯಾವ ಕಡೆಯಿಂದ ಕೇಳಿ ಬರ್ತಾ ಇದೆ. ಸೊ ಅವ್ರು ಹೇಳಿದಂತಹ ಮಾತುಗಳು ಎಲ್ಲವನ್ನು ಕೂಡ ಹೇಳ್ತಾ ಹೋಗೋದಾದ್ರೆ, ರೋಜಾ, ನಾಯಕತ್ವ ವಿಚಾರದಲ್ಲಿ ಪರಮೇಶ್ವರ್ ಅವರ ಹೆಸರು ಮೊದಲಿನಿಂದಲೂ ಕೂಡ ದಲಿತ ಸಿಎಂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಾಲ್ತಿಯಲ್ಲಿದೆ. ಈ ಒಂದು ಹಂತಕ್ಕೆ ಅಂದ್ರೆ ಸಹಜವಾಗಿ ರಾಜಕೀಯದಲ್ಲಿ ನೋಡ್ತಾ ಹೋದ್ರೆ ಯಾರ ಹೆಸರು ಮುನ್ನೆಲೆಗೆ ಬರುತ್ತೆ ಅವರನ್ನೇ ಅವರ ನಾಯಕರನ್ನಾಗಿ ಮಾಡ್ತಾರೆ ಅನ್ನುವಂತಹದ್ದು ಎಲ್ಲೂ ಕೂಡ ಇಲ್ಲ. ಯಾಕಂದ್ರೆ ಅಂತಹ ಹೆಸರುಗಳನ್ನೇ ಡಿನೈನ್ ಮಾಡಿ ಬೇರೆಯವರನ್ನು ಕೂಡ ಮಾಡಿದಂತಹ ಉದಾಹರಣೆಗಳು ಸಾಕಷ್ಟು ಇವೆ. ಈ ನಿಟ್ಟಿನಲ್ಲಿ ಪರಮೇಶ್ವರ್ಗೂ ಆ ಭಯ ಕಾಡ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಅವರ ಹೆಸರನ್ನ ಪದೇ ಪದೇ ಹೇಳೋದ್ರಿಂದ ಹೈಕಮಾಂಡ್ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಅವರ ಹೆಸರುಗಳನ್ನ ತೆಗೆದುಕೊಂಡು ಇದು ಮಾಡ್ತಾರೆ ಅನ್ನುವಂತಹದ್ದನ್ನು ಕೂಡ ಚಿಂತನೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ಅವರು ಈ ವಿಚಾರವನ್ನ ಹೆಚ್ಚು ಚರ್ಚೆ ಮಾಡೋದು ಬೇಡ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ರ ಗೊತ್ತಿಲ್ಲ.
ಅಥವಾ ಹೈಕಮಾಂಡ್ ನಾಯಕರುಗಳು ಕೂಡ ಅವರು ಸಂದೇಶವನ್ನ ಕೊಟ್ಟಿರ್ಬೋದು. ಇರುವಂತಹ ನಾಯಕತ್ವದ ಗೊಂದಲದ ನಡುವೆ ಅಥವಾ ಈ ವಿಪಕ್ಷಕ್ಕೆ ಆಲ್ರೆಡಿ ನಾಯಕತ್ವ ವಿಚಾರ ಆಹಾರವಾಗಿರುವಂತಹ ನಡುವೆ ಇದೀಗ ತಮ್ಮ ಹೆಸರು ಕೂಡ ಮುನ್ನೆಲೆಗೆ ಬಂದು ತಾವು ಅದ್ರ ಪರವಾಗಿ ಮಾತನಾಡುವಂತಹದ್ದು ಮತ್ತೊಂದಿಷ್ಟು ಡ್ಯಾಮೇಜ್ಗೆ ಕಾರಣ ಆಗಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಸಂದೇಶ ಬಂದಿರ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಬದಲಾಗಿ ಮಾತನಾಡುವಂತಹದ್ದನ್ನ ಅವರು ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಆದ್ರೆ ಒಂದಂತೂ ಸ್ಪಷ್ಟ, ನಾಯಕತ್ವ ವಿಚಾರ ಬದಲಾಗಿದ್ದೇ ಆಗಿದ್ದಲ್ಲಿ ಅಂದ್ರೆ ನಿಜಕ್ಕೂ ಅದು ಬದಲಾಗ್ತಿದೆ ಅಥವಾ ಹೈಕಮಾಂಡ್ ಅದನ್ನ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನುವಂತಹದ್ದೇ ನಿಜವಾದಲ್ಲಿ ಎಲ್ಲೋ ಒಂದ್ ಕಡೆ ಮತ್ತೆ ದಲಿತ ಸಿಎಂ ನ ಕೂಗು ಜೋರಾಗುವುದಷ್ಟೇ ಅಲ್ಲ, ಅದಕ್ಕೆ ಪರಮೇಶ್ವರ್ ಅವರೇ ಆಗ್ತಾರೆ ಅನ್ನುವಂತಹದ್ದು ಒಂದಿಷ್ಟು ಸ್ಟ್ರಾಂಗ್ ಮೂಲಗಳ ಮಾಹಿತಿ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ಬಟ್ ಪರಮೇಶ್ವರ್ ಅವರಿಗೆ ಈ ಒಂದು ವಿಚಾರದಿಂದ ಎಲ್ಲೋ ಒಂದ್ ಕಡೆ ಮತ್ತಷ್ಟು ಡ್ಯಾಮೇಜ್ ತಮಗೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ನಿರ್ಧಾರದಿಂದ ಈ ರೀತಿಯಾಗಿ ಮಾತನಾಡಿದ್ರ ಅನ್ನುವಂಥದ್ದು ಕೂಡ ಸದ್ಯದ ಕುತೂಹಲ. ರೋಜಾ, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪರಂ ಸಿಎಂ ಅನ್ನುವಂತಹ ವಿಚಾರ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ಗೃಹ ಮಂತ್ರಿಗಳ ಮಾತು, ಇದೆಲ್ಲದರ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಸಿಎಂ ಆಗಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ತುಂಬ ತೂಕವಾದಂತಹ ಮಾತುಗಳನ್ನು ಆಡೋದಕ್ಕೆ ಮುಂದಾಗ್ತಾರೆ. ಈಗ ಆಲ್ರೆಡಿ ಸಾಕಷ್ಟು ಗೊಂದಲಗಳಿದೆ ಪಕ್ಷದಲ್ಲಿ. ಪವರ್ ಫೈಟ್ ಅನ್ನುವಂಥದ್ದು ಹಾದಿ ಬೀದಿಯ ಜಗಳ ಆಗಿ ಮುಂದುವರಿತಾ ಇದೆ. ನಾನು ಇನ್ನೂ ಕೂಡ ಹೆಚ್ಚು ಗೊಂದಲ ಮಾಡೋದಕ್ಕೆ ತಯಾರಿಲ್ಲ ಅಂತ ಹೇಳಿದ್ರು. ಅನೇಕರು ನನ್ನನ್ನು ಕೇಳ್ತಾರೆ, ಅಭಿಮಾನಿಗಳು ಕೂಡ ಘೋಷಣೆ ಕೂಗ್ತಾರೆ. ಹಂಗಂದ್ ಮಾತ್ರಕ್ಕೆ ಯಾವುದು ಕೂಡ ಆಗೋದಿಲ್ಲ, ಹೈಕಮಾಂಡ್ ನಿರ್ಧಾರ ಬದ್ಧ ಆಗಿರುತ್ತೆ, ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು ಅಂತ ಹೇಳಿದ್ದಾರೆ.